ಜನರಿಗೆ ಭಯ ಇದೆ, ನಾನು ಎಲ್ಲಿ ದುಡ್ಡು ಕಳ್ಕೊಂಡ್ಬಿಡ್ತೀನಿ ಅಂತ. ಅವರಿಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಕೊಟ್ಟಾಗ ದೇ ಆರ್ ರೆಡಿ ಟು ಇನ್ವೆಸ್ಟ್. ವಿತ್ ಟೈಮ್ ಸ್ಟಾಕ್ ಮಾರ್ಕೆಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಆ ಚೇಂಜಸ್ ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ. ಟಾಪಿಕ್ಸ್ ಗಳನ್ನ ನಾವು ಚೇಂಜ್ ಮಾಡ್ತಾ ಇರ್ಬೋದು. ಸೊ ಇದನ್ನೆಲ್ಲ ನಾವು ಚೇಂಜ್, ಫ್ಲಕ್ಚುಯೇಷನ್ ನಾವು ಚೇಂಜ್ ಆಗ್ತಾ ಇದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಕ್ಕಾಗತ್ತೆ. ಒನ್ಸ್ ಅವರ್ ಸ್ಟೂಡೆಂಟ್ ಈಸ್ ಎನ್ರೋಲ್ಡ್ ಟು ಟ್ರೇಡರ್ಸ್ ಗುರುಕುಲ್ ಸೆಂಟರ್, ಅವ್ರು ನಾವು ಎಷ್ಟೇ ಪೋರ್ಷನ್ಸ್ ನ ಚೇಂಜ್ ಮಾಡಿದ್ರು ವಿ ಆರ್ ರೆಡಿ ಟು ಗಿವ್ ದೆಮ್ ಎನ್ ಎಜುಕೇಶನ್ ಫಾರ್ ಫ್ರೀ. ಅಂಡ್ ಒಂದ್ಸಲಿ ಇವಾಗ ನಿಮ್ಮ ಹತ್ರ ಕಲ್ತ್ಕೊಂಡೆ ನಾನೇ ಅನ್ಕೊಳ್ಳಿ, ಬರ್ತೀನಿ 6 ತಿಂಗಳು ಕಲ್ತ್ಕೊಂಡೆ, ಅಲ್ಲಿ ಸೆಲ್ಫ್ ಸಫಿಶಿಯಂಟ್, ನನ್ನ ಪಾಡಿಗೆ ನಾನು ಟ್ರೇಡ್ ಮಾಡ್ಕೊಂಡು ಹೋಗ್ಬೋದಲ್ವಾ? ಮತ್ತೆ ಇನ್ನೇನಾದ್ರೂ ಕಲಿಯುವಂತದ್ದು ಇರುತ್ತಾ ಒಂದ್ಸಲಿ ಕಲ್ತಾದ್ಮೇಲೆ, ಅಥವಾ ಇಯರ್ ಆನ್ ಇಯರ್ ನನ್ನ ಎಕ್ಸ್ಪೀರಿಯನ್ಸ್ ಇನ್ನು ಬೆಟರ್ ಮಾಡ್ಕೋಬೇಕು, ಅಥವಾ ಆ ತರದ್ ಏನಾದ್ರು ಸ್ಟಾಕ್ ಮಾರ್ಕೆಟ್ ಇರುತ್ತೆ? ಇವಾಗ ಏನಾಗುತ್ತೆ ಅಂದ್ರೆ ವಿತ್ ಟೈಮ್ ಸ್ಟಾಕ್ ಮಾರ್ಕೆಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಆ ಚೇಂಜಸ್ ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ. ಇವಾಗ ಟಾಪಿಕ್ಸ್ ಗಳನ್ನ ನಾವು ಚೇಂಜ್ ಮಾಡ್ತಾ ಇರ್ಬೋದು. ಮಾರ್ಕೆಟ್ ಈ ಒಂದು ಮೂಮೆಂಟ್ ಅಲ್ಲಿ ಈ ತರ ಒಂದು ಬಿಹೇವಿಯರ್ ಇರ್ಬೋದು, ನೆಕ್ಸ್ಟ್ ಟೈಮ್ ಬೇರೆ ತರ ಇರ್ಬೋದು. ಸೊ ಇದನ್ನೆಲ್ಲ ನಾವು ಚೇಂಜ್, ಫ್ಲಕ್ಚುಯೇಷನ್ ನಾವು ಚೇಂಜ್ ಆಗ್ತಾ ಇದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಕ್ಕಾಗತ್ತೆ. ಈ ಸಸ್ಟೈನ್ ಆಗೋದಕ್ಕೆ ಬೇಕಾಗಿರೋ ಎಲ್ಲ ನಾಲೆಡ್ಜ್ ಗಳನ್ನ ನಾವು ಕೊಡ್ತಾ ಇರ್ತೀವಿ. ಅಂಡ್ ಒಂದು ಪ್ಲಸ್ ಪಾಯಿಂಟ್ ನೀವು ಹೇಳಿದ್ದು, ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಒನ್ಸ್ ಅವರ್ ಸ್ಟೂಡೆಂಟ್ ಈಸ್ ಎನ್ರೋಲ್ಡ್ ಟು ಟ್ರೇಡರ್ಸ್ ಗುರುಕುಲ್ ಸೆಂಟರ್, ಅವ್ರು ನಾವು ಎಷ್ಟೇ ಪೋರ್ಷನ್ಸ್ ನ ಚೇಂಜ್ ಮಾಡಿದ್ರು ವಿ ಆರ್ ರೆಡಿ ಟು ಗಿವ್ ದೆಮ್ ಎನ್ ಎಜುಕೇಶನ್ ಫಾರ್ ಫ್ರೀ. ಅಂದ್ರೆ ಒಂದ್ಸಲಿ ಅವ್ರು ಎನ್ರೋಲ್ ಆದ್ರು ಅಂತಂದ್ರೆ ಈಗ ಪ್ರತಿ ವರ್ಷ ಮತ್ತೆ ನಾನು ಕೇಳಕ್ ಬರ್ಬೇಕು ಅಂದ್ರೆ ಏನ್ ಮತ್ತೆ ಎನ್ರೋಲ್ ಮಾಡಂಗಿಲ್ಲ? ಇಲ್ಲ. ಸೊ ಈ ಒಂದು ಅಡ್ವಾಂಟೇಜ್ ಕೊಡ್ತೀವಿ. ಇದ್ರ ಜೊತೆಗೆ ಇವಾಗ ನೀವು ಹೇಳ್ದಂಗೆ ನಮ್ಮ ಇಂಡಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಬರೀ ಸ್ಟಾಕ್ ಮಾರ್ಕೆಟ್ನ ಸೊ ಇವಾಗ ನೀವು ಹೇಳ್ದಂಗೆ ನಮ್ಮ ಇಂಡಿಯಲ್ಲಿ ಬರೀ 4% ಆಫ್ ದಿ ಪೀಪಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದಾರೆ ಅಂತ. ಸೊ ಇದನ್ನ ಇನ್ನೂ ಒಂದ್ ಸ್ವಲ್ಪ ಬೆಳೆಸೋದಕ್ಕೆ, ಪ್ರತಿಯೊಬ್ರು ಸ್ಟಾಕ್ ಮಾರ್ಕೆಟಿಗೆ ಬರಬೇಕು, ಇದೊಂದು ಅವರಿಗೆ ನಾಲೆಡ್ಜ್ ನ ಕೊಡೋದಕ್ಕೋಸ್ಕರ ಪ್ರತಿ ಭಾನುವಾರ ಒಂದು ಫ್ರೀ ವರ್ಕ್ಶಾಪ್ ನ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ನಮ್ಮ 3 ಬ್ರಾಂಚಸ್ ಗಳಲ್ಲಿ, ಬೆಂಗಳೂರು, ದಾವಣಗೆರೆ ಅಂಡ್ ಹುಬ್ಳಿ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿ ವಾರನೂ ಜನರು ಬಂದಾಗ ಅವರಿಗೆ ಸ್ಟಾಕ್ ಮಾರ್ಕೆಟ್ ನ ಎಕ್ಸ್ಪೀರಿಯನ್ಸ್, ಸ್ಟಾಕ್ ಮಾರ್ಕೆಟ್ ನ ಅವ್ರು ಹೆಂಗ್ ಮಾಡ್ಬೇಕು ಅಂತ. ಇಲ್ಲಿ ಮೇಜರ್ ಏನಾಗ್ತದೆ ಗೊತ್ತಾ, ನನಗೆ ಗೊತ್ತಿರೋ ಪ್ರಕಾರ ಜನರಿಗೆ ಭಯ ಇದೆ, ನಾನು ಎಲ್ಲಿ ದುಡ್ಡು ಕಳ್ಕೊಂಡ್ಬಿಡ್ತೀನಿ ಅಂತ. ಅವರಿಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಕೊಟ್ಟಾಗ ದೇ ಆರ್ ರೆಡಿ ಟು ಇನ್ವೆಸ್ಟ್, ದೇ ಆರ್ ರೆಡಿ ಟು ಟೇಕ್ ದಿ ಮೈನ್ಯೂಟ್ ರಿಸ್ಕ್. ಯಾಕಂದ್ರೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ರಿಸ್ಕ್ ಇರುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತು. ಅವ್ರ ಆ ರಿಸ್ಕ್ ನ ತಗೊಳೋದಕ್ಕೆ ಅವ್ರ ಕೆಪಬಿಲಿಟಿ ಇದೆ, ಆದ್ರೆ ಅದೇ ತರ ರಿವಾರ್ಡ್ ಬರುತ್ತೆ ಅನ್ನೋ ಒಂದು ತೋರಿಸ್ಬೇಕು ದಾರಿನ. ಓಕೆ, ಈಗ ಒಂದು 6 ತಿಂಗಳು ನೀವು ಹೇಳ್ಕೊಡ್ತೀರಾ, ನಾನು ಕಲಿತೀನಿ. ಬಹುಶಃ ನನಗೆ ಥಿಯರಿಟಿಕಲ್ ನಾಲೆಡ್ಜ್ ಬಂತು, ಓಕೆ ಇದನ್ನ ಹಿಂಗ್ ಪ್ಲೇ ಮಾಡ್ಬೇಕು, ಇದ್ರ ಗೇಮ್ ಹೆಂಗ್ ಆಡೋದು, ಏನ್ ಕತೆ ಅಂತ. ಬಟ್ ಥಿಯರಿಟಿಕಲ್ ನಾಲೆಡ್ಜ್ ಸಾಕಾ? ಇಲ್ಲಾಂದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್ಗೂ ನೀವು ಹೇಳ್ಕೊಡ್ಬೇಕಾದ್ರೆ ಒಂದಷ್ಟು ಕರೆಕ್ಷನ್ಸ್ ಮಾಡಿಸ್ತೀರಾ, ಅಥವಾ ನನ್ನ ಕೈಲಿ ಎಡ್ವರ್ಟ್ ಮಾಡಕ್ಕೂ ಬಿಡ್ತೀರಾ? ಅಂಡ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಆ 6 ತಿಂಗಳು ನಾನು ಥಿಯರಿಟಿಕಲ್ ಜೊತೆಗೆ ಲೈವ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಾ? ಖಂಡಿತವಾಗ್ಲೂ ಈ ಥಿಯರಿಟಿಕಲ್ ಜೊತೆಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಕೂಡ ಇಟ್ ಇಸ್ ದಿ ಮೇಜರ್ ಒಂದು ದಾರಿ ಅಂತಾನೆ ಹೇಳ್ಬೋದು. ಆ ಪ್ರಾಕ್ಟಿಕಲ್ ನಾಲೆಡ್ಜ್ ಇಸ್ ದಿ ಮೇಜರ್ ಪಾರ್ಟ್ ಫಾರ್ ಸ್ಟಾಕ್ ಮಾರ್ಕೆಟ್. ಈಗ ಏನಾಗುತ್ತೆ, ನಾನು ಎಷ್ಟೇ ಹೇಳ್ಕೊಡ್ಬೋದು, ಅವ್ರು ಎಷ್ಟೇ ತಪ್ಪು ಮಾಡ್ಬೋದು, ನಾವು ಒಂದು ದಾರಿ ಹೇಳ್ಕೊಟ್ಟಿರ್ತೀವಿ, ಅದು ಬಿಟ್ಟು ಜನರು ಒಂದಾದ್ರೂ ಸತಿ ನಮ್ಮ ಅಗೇನ್ಸ್ಟ್ ಹೋಗೇ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಎಲ್ಲೋ ಆ ಕಡೆ ಒಂದ್ಸತಿ ಓಡಿಸ್ಕೋತಾರೆ, ದೆನ್ ದೇ ವಿಲ್ ಕಮ್ ಬ್ಯಾಕ್ ಟು ದಿ ಟ್ರ್ಯಾಕ್. ನಾವು ಅವ್ರು ಇದೇ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು ಅಂತ ನಾವು ಹೇಳಕ್ ಆಗೋದಿಲ್ಲ. ಒಂದ್ಸತಿ ಅವರ ಎಕ್ಸ್ಪೋಜರ್ ನ ತಗೊಂಡು ಅವ್ರು ಹೋದಾಗ, ಓ ಇಲ್ಲಿ ನನ್ಗೆ ಈ ತರ ಹಿಂಗ್ ಲಾಸ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡಾಗ ದೇ ವಿಲ್ ಕಮ್ ಬ್ಯಾಕ್ ಟು ದಿ ಟ್ರ್ಯಾಕ್. 5,000 ಜನನ ಇದುವರೆಗೂ ಟ್ರೈನ್ ಮಾಡಿದ್ರಲ್ಲ, ಅದ್ರಲ್ಲಿ ಎಷ್ಟು ಜನ ಫುಲ್ ಟೈಮ್ ಟ್ರೇಡ್ ಮಾರ್ಕೆಟಿಂಗ್ ಮಾಡ್ತಾರೆ ಆಕ್ಟಿವ್ಲಿ? ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಫುಲ್ ಟೈಮ್ ಟ್ರೇಡರ್ ಅಂತ ಮಾಡಕ್ ಬರೋದಿಲ್ಲ. ತುಂಬಾ ಜನ ಬರೋದು ಒಂದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಬೇಕು ಅಂತ ಅಂದ್ಬಿಟ್ಟು. ವಿ ಆಲ್ವೇಸ್ ಪ್ರಮೋಟ್ ಸ್ಟಾಕ್ ಮಾರ್ಕೆಟ್ ಆಸ್ ಅ ಪ್ಯಾಸಿವ್ ಇನ್ಕಮ್, ಒಂದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ತರ ಮಾಡ್ಕೊಳ್ರಿ ಅಂತ ಅಂದ್ಬಿಟ್ಟು. ಫುಲ್ ಟೈಮ್ ಟ್ರೇಡರ್ ಆಗ್ಬೇಕು ಅಂದ್ರೆ ಅವರಿಗೆ ಹ್ಯೂಜ್ ಫಂಡ್ ಬೇಕಾಗುತ್ತೆ ಅಂಡ್ ಹ್ಯೂಜ್ ನಾಲೆಡ್ಜ್ ಬೇಕಾಗುತ್ತೆ. ನಾಲೆಡ್ಜ್ ನ ತಿಳ್ಕೊಂಡಿದ್ರು ಅಷ್ಟೇ, ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವಾಗಾದ್ರೂ ಒಂದ್ಸತಿ ಎಡವಟ್ಟು ಆದ್ರೆ ದೇ ವಿಲ್ ಹ್ಯಾವ್ ಟು ಬೇರ್ ದಿ ಲಾಸಸ್. ಸೊ ಅದಕ್ಕೆ ಏನ್ ಮಾಡ್ತೀವಿ, ಸ್ಲೋ ಆಗಿ ನೀವು ಪ್ಯಾಸಿವ್ ಇನ್ಕಮ್ ನ ಮಾಡ್ಕೊಳ್ಳಿ ಸಾಕು ಅಂತ ಅಂದ್ಬಿಟ್ಟು. ಒಬ್ಬ ಪ್ರೊಫೆಷನಲ್ ಟ್ರೇಡರ್, ಒಬ್ಬ ಫುಲ್ ಟೈಮ್ ಟ್ರೇಡರ್ ಆಗಬೇಕು ಅಂದ್ರೆ ಮಿನಿಮಮ್ ಅಂದ್ರೆ 20 lakh ಇಂದ 50 lakh ಕ್ಯಾಪಿಟಲ್ ಮಿನಿಮಮ್ ಇರಬೇಕು. ದಟ್ ಈಸ್ ವೆನ್ ಅವ್ರಿಗೆ ಒಂದು ಲೈಫ್ ಸೆಕ್ಯೂರ್ ಮಾಡಕ್ಕಾಗತ್ತೆ. 1 ಲಕ್ಷ ಸ್ಯಾಲ್ರಿ ಬರ್ಬೇಕು ಅಂದ್ರೆ 2 to 3% ತಗೊಂಡ್ರು ಅವ್ರ ಹತ್ರ 50 ಲಕ್ಷ ಇದ್ರೆ ಅವ್ರು 2% ದುಡಿದ್ರೆ 1 ಲಕ್ಷ ಆಗುತ್ತೆ. ಅಂದ್ರೆ 50 ಲಕ್ಷ ಫಂಡ್ ಬೇಕಾಗತ್ತೆ. ಸೊ ನಿಮ್ ಪ್ರಕಾರ ಎಷ್ಟು ಜನ 50 ಲಕ್ಷ ಫಂಡ್ ನ ಅರೇಂಜ್ ಮಾಡಕ್ಕಾಗತ್ತೆ? ಸೊ ದಟ್ ಈಸ್ ಅ ಹ್ಯೂಜ್ ನಂಬರ್ ಆಫ್ ಸ್ಟೂಡೆಂಟ್ಸ್. ತುಂಬಾ ಜನ ನಾವು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಪುಷ್ ಮಾಡ್ತೀವಿ ಹೊರತು ಫುಲ್ ಟೈಮ್ ಟ್ರೇಡರ್ ಮಾಡೋದಕ್ಕೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಅವ್ರಿಗೆ ಮೈಂಡ್ ಸೆಟ್ ಬರೋದಿಲ್ಲ.